ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಸ್ರೋದಲ್ಲಿ ಕರೆದಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನಮ್ಮ ಇಸ್ರೋದಲ್ಲಿ ಕರೆದಿರುವಂಥದ್ದು ಸೈಂಟಿಸ್ಟ್ ಪೋಸ್ಟ್. ಓಕೆನಾ ಸ್ನೇಹಿತರೆ? ಸೊ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತಿದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಲಿಂಕ್ ನ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಬಿಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ? ಸೊ ಇನ್ನು ನಮ್ಮ ಆ್ಯಪ್ ಇದೆ, ಗೌರ್ಮೆಂಟ್ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಸೊ ನಿಮಗೆ ಈ ಒಂದು ಆ್ಯಪಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದರಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನಿಮ್ಮ ಮೊಬೈಲಲ್ಲೇ ಇರುತ್ತೆ ಸ್ನೇಹಿತರೆ. ಏನೇ ಲಾಸ್ಟ್ ಡೇಟ್ ಇತ್ತು, ಏನೇ ಇತ್ತು ಅಂತಂದ್ರು ಸೊ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಇಸ್ರೋದಲ್ಲಿ ಕರೆದಿರುವಂಥದ್ದು ಸೈಂಟಿಸ್ಟ್ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಸ್ಯಾಲ್ರಿ ಬಂದು ನಿಮಗೆ 56,000 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಸೊ ಹಾಗೆ ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ICRB ಅಲ್ಲಿ ಕರೆದಿರೋದು, ಇಸ್ರೋ ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಕರೆದಿರುವಂತದ್ದು. ಸೊ ಸೈಂಟಿಸ್ಟ್ ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಸ್ನೇಹಿತರೆ. 92 ಸೈಂಟಿಸ್ಟ್ ಪೋಸ್ಟ್ ಗಳಿದಾವೆ, ಸೈಂಟಿಸ್ಟ್ ಆರ್ ಇಂಜಿನಿಯರಿಂಗ್ ಪೋಸ್ಟ್. ಓಕೆನಾ? ಹಾಗೆ ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದು 17 ಆಗಸ್ಟ್ 2026 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಪೇ ಲೆವೆಲ್ 10 ನಿಮಗೆ ಸಿಗುತ್ತೆ. 7th CPC ಗೇಟ್ ಸ್ಕೋರ್ ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, 17ನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ 92 ವೇಕೆನ್ಸಿಗಳಿದಾವೆ. ಸೊ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿದೆ ನೋಡಿ. ಎಲೆಕ್ಟ್ರಾನಿಕ್ಸ್ ಮಾಡಿರುವಂತಹ ಅಭ್ಯರ್ಥಿಗಳು 34, ಮೆಕ್ಯಾನಿಕಲ್ಗೆ 26, ಕಂಪ್ಯೂಟರ್ ಸೈನ್ಸ್ಗೆ 13, ಸಿವಿಲ್ಗೆ 10, ಎಲೆಕ್ಟ್ರಿಕಲ್ಗೆ 4, ರಿಫ್ರಿಜರೇಷನ್ ಅಂಡ್ ಏರ್ ಕಂಡೀಷನ್ಗೆ 2, ಆರ್ಕಿಟೆಕ್ಚರ್ಗೆ 2, ಸಿವಿಲ್ಗೆ 1 ಇದೆ ಸ್ನೇಹಿತರೆ. ಓಕೆನಾ? ಸೊ ಟೋಟಲ್ 92 ಹುದ್ದೆಗಳ ಕರೆದಿದ್ದಾರೆ. ಸೊ ಇದು ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತದೆ. ಸೊ ಬೆಂಗಳೂರು, ಹೈದರಾಬಾದು, ಅಹಮದಾಬಾದು, ಶ್ರೀಹರಿಕೋಟ, ತಿರುವನಂತಪುರಮು, ಮಹೇಂದ್ರಗಿರಿ, ಹಾಸನ, ವಲಿಮಲ. ಓಕೆನಾ? ಸೊ ಇದಿಷ್ಟು ಜಾಗದಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ? ಇಸ್ರೋ ಸೆಂಟರ್ಗಳು ಆಲ್ಮೋಸ್ಟ್ ಇದು ಇರೋದು ನಮ್ಮ ಸೌತ್ ಅಲ್ಲೇ ಇರೋದು. ಸೊ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ BE BTech ಮಾಡ್ಕೊಂಡಿರ್ಬೇಕು. ಸೊ ಮಿನಿಮಮ್ 65 ಮಾರ್ಕ್ಸ್ ತಗೊಂಡಿರ್ಬೇಕು. CGPA ಬಂದು 6.86 ಇಂದ ಹಿಡಿದು 10 ವರೆಗೂ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದು CGPA ಆಗಿರುತ್ತೆ. ಅದಾದ ನಂತರ ಆರ್ಕಿಟೆಕ್ಚರ್ ಆಗಿರುವಂತಹ ಅಭ್ಯರ್ಥಿಗಳು ಅವರಿಗೆ ವ್ಯಾಲಿಡ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗಿರುತ್ತೆ ಸ್ನೇಹಿತರೆ. BArch ಬ್ಯಾಚುಲರ್ ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಆಗಿರುವಂತವ್ರು. ಹಾಗೆ ವ್ಯಾಲಿಡ್ ಗೇಟ್ ಸ್ಕೋರ್ ಕೂಡ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಗೇಟ್ ಸ್ಕೋರು ಯಾವ್ದು ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ, ಈ ಒಂದು ಪೇಪರ್ ಕೋಡ್ ಅಲ್ಲಿ ನಿಮ್ಗೆ ಡಿಫೈನ್ ಆಗಿರುತ್ತೆ. ಸೊ CE, EC, ME, CS, CE, EE, ME ಮತ್ತು AR ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಏಜ್ ಲಿಮಿಟ್ ನೋಡೋದಾದ್ರೆ 28 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಏನೇನು ಸ್ಯಾಲರಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ನಿಮಗೆ DA ಬೇಸಿಕ್ 56,000 ರೂಪಾಯಿ ಬೇಸಿಕ್ ಇರುತ್ತೆ ಸ್ನೇಹಿತರೆ. ಪೇ ಲೆವೆಲ್ 10. ಆಮೇಲೆ DA ಇರುತ್ತೆ, HRA ಇರುತ್ತೆ, ಟ್ರಾನ್ಸ್ಪೋರ್ಟ್ ಅಲಯನ್ಸ್, ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, LTC ಲೀವ್ ಟ್ರಾವೆಲ್ ಅಲಯನ್ಸ್ ಇರುತ್ತೆ, ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ, ಸಬ್ಸಿಡೈಸ್ಡ್ ಕ್ಯಾಂಟೀನ್ ಇರುತ್ತೆ, ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್ ಕೂಡ ಕೊಡ್ತಾರೆ, ಮತ್ತು ಗೌರ್ಮೆಂಟ್ ಕ್ವಾರ್ಟರ್ಸ್ ಸಿಗುತ್ತೆ ಸ್ನೇಹಿತರೆ. ಅದರ ನಂತರ NPS ಅಲ್ಲಿ ನಿಮಗೆ ಬೆನಿಫಿಟ್ ಕೂಡ ಸಿಗುತ್ತೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ. ಓಕೆನಾ? ಸೊ ಇದಿಷ್ಟು ಆಗಿರುತ್ತೆ. ಮತ್ತು ಜನರಲ್, OBC ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 250 ರೂಪೀಸ್ ಅಪ್ಲಿಕೇಶನ್ ಫೀ ಇರುತ್ತೆ ಸ್ನೇಹಿತರೆ. ವುಮೆನ್ಗೆ, SC ST ಗೆ ಮತ್ತು PWD ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಅಪ್ಲಿಕೇಶನ್ ನ ಎಲ್ಲಿ ಅಪ್ಲೈ ಮಾಡೋದು, ಫೀನ ಪೇ ಮಾಡೋದು ಅಂತ ಹೇಳೋದ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡೋ ಸಮಯದಲ್ಲೇ ಲಿಂಕ್ ಬರುತ್ತೆ. ಸೊ ನೀವು ಅಲ್ಲೇನೆ ನೀವು ಪೇ ಮಾಡಬಹುದು ಆನ್ಲೈನ್ ಅಲ್ಲೇ. ಸೊ ನಿಮ್ಮ UPI, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದೇ ಉಪಯೋಗಿಸ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಬಂದು ನಿಮಗೆ ಗೇಟ್ ಸ್ಕೋರ್ ಏನಿರುತ್ತೆ ಆ ಒಂದು ಗೇಟ್ ಸ್ಕೋರ್ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಯಾರು ಟಾಪ್ ಸ್ಕೋರರ್ ಇರ್ತಾರೋ ಅಂತ ಒಂದು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಿಕೊಂಡು ಅದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಮೆಡಿಕಲ್ ಫಿಟ್ನೆಸ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇಲ್ಲ ಸ್ನೇಹಿತರೆ, ಇದು ಗಮನದಲ್ಲಿರಲಿ. ಸೊ ರಿಟರ್ನ್ ಎಕ್ಸಾಮ್ ಇಲ್ಲ, ಹಾಗೆ ನಿಮಗೆ ಯಾವುದೇ ರೀತಿಯ ಇಂಟರ್ವ್ಯೂ ಕೂಡ ಇಲ್ಲ ಸ್ನೇಹಿತರೆ. ಡೈರೆಕ್ಟ್ ಆಗಿ ಈ ಒಂದಿಷ್ಟು ಡೀಟೇಲ್ಸ್ ನ ನೀವು ಫಾಲೋ ಮಾಡ್ಕೊಂಡು ಹೋಗಿ ಸೊ ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಈ ಒಂದು ಲಿಂಕ್ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ಇಸ್ರೋದು ಡೈರೆಕ್ಟ್ ಆಗಿ ಈ ಒಂದು ನೋಟಿಫಿಕೇಶನ್ ನೀವು ನೋಡಿಕೊಂಡು
ಸೊ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಇಸ್ರೋ ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಕರೆದಂಥದ್ದು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಲ್ಯಾಬ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಗೇಟ್ ಸ್ಕೋರ್ ಇರಬೇಕು. ಮೇನ್ ಆಗಿ ಗೇಟ್ ಸ್ಕೋರ್ ಇಲ್ದೇನೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಾಗಲ್ಲ. ಯಾರ್ದು ಗೇಟ್ ಸ್ಕೋರ್ ಚೆನ್ನಾಗಿರುತ್ತೋ ಅಂತ ಒಂದು ಅಭ್ಯರ್ಥಿಗಳು ಸೊ ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡೋದ ಸಮಯದಲ್ಲಿ ಫಿಲ್ ಮಾಡಿ ಕೊಟ್ಟಾಗ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಸೊ ಡೈರೆಕ್ಟ್ ಆಗಿ ಇಲ್ಲಿ ಪೋಸ್ಟ್ ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ನೀವು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇಲ್ಲಿ ನಿಮ್ಮ ಫುಲ್ ನೇಮು, ಇಮೇಲ್ ಅಡ್ರೆಸ್ಸು, ಮತ್ತೆ ಮೇಲ್ ಫಿಮೇಲ್ ಕ್ಯಾಂಡಿಡೇಟ್ ಕೆಟಗರಿ ಯಾವುದು, ಮತ್ತೆ PWD ನ ಏನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ, ಆಮೇಲೆ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಸೊ ಇದೆಲ್ಲ ಮಾಡಿ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಾ. ಸೊ ಇದರಲ್ಲಿ ಈ ರೀತಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಪ್ರತಿಯೊಂದು ಪೋಸ್ಟ್ಗೆ ಸಪ್ರೇಟ್ ಲಿಂಕ್ಗಳಿದಾವೆ. ಸೊ ಇದನ್ನ ನೀವು ನೋಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಹಲವಾರು ಪೋಸ್ಟ್ಗಳು ಈಗಾಗಲೇ ಬಿಟ್ಟಿದ್ದಾರೆ ಸ್ನೇಹಿತರೆ ಟಾಪ್ ಅಲ್ಲಿ. ಸೊ ಲಾಸ್ಟ್ ಡೇಟ್ ಹತ್ರದಲ್ಲಿ ಇರುವಂತಹ ಪೋಸ್ಟ್ಗಳು ಇಲ್ಲಿದಾವೆ ಸ್ನೇಹಿತರೆ. ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀವಿ. ಇನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.